ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ಲೆಟ್ಸ್ ಬಿಗಿನ್ ಅವರ್ ಜರ್ನಿ. ನಾವಿವತ್ತು ಕಿಷ್ಕಿಂಧ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಕಿಷ್ಕಿಂಧ ವಾಟರ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಮಾರ್ನಿಂಗ್ ನಾವು ಊರು ಬಿಡೋಷ್ಟರಲ್ಲೇ 8:15 ಎಲ್ಲ ಆಗೋಯ್ತು. ನಾವು ಮಾರ್ನಿಂಗ್ 7:30 ಬಿಡಬೇಕಂತ ಅಂದ್ಕೊಂಡಿದ್ವಿ. ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮನೇಲೇ ನಾಷ್ಟ ಮಾಡ್ಕೊಂಡು ಇವತ್ತು ನಾಷ್ಟ ಮಾಡಿಕೊಂಡು ಬಿಡೋಷ್ಟರಲ್ಲೇ 8:15 ಎಲ್ಲ ಆಗೋಯ್ತು. ಅಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು. ಡೈರೆಕ್ಟಾಗಿ ನಾವು ಗಂಗಾವತಿಗೆ ಬಂದು ರೀಚ್ ಆಗಿ ಇಲ್ಲಿ ಒಂದು ಕಪ್ ಟೀ ಕುಡ್ಕೊಂಡು ಹೋಗೋಣ ಅಂತ ಕಾರ್ನ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಒಂದು ಮನೆ ಮುಂದ್ಗಡೆ ಕಾರ್ ಪಾರ್ಕ್ ಮಾಡಿದ್ವಿ. ಅಲ್ಲಿ ಮನೆ ಮುಂದ್ಗಡೆ ಒಂದು ಗಿಡ ಇತ್ತು ಅಂತ, ಚೆನ್ನಾಗಿದೆ ಅಂತ ನಮ್ಮ ಮಾವನ ಮಗಳು ಹೋಗಿ ಅಲ್ಲೊಂದು ಸ್ವಲ್ಪ ಏನೋ ಹೂವನ್ನ ಕಿತ್ಕೊಂಡ್ಬಂದ್ಬಿಟ್ಟಿದ್ಲು. ಆವಾಗಿಂದ ನಾಯಿ ಬೊಗಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಳು ಯಾವಾಗ ಕಾಣ್ತಾಳೆ ಅವಾಗ ಅದು ಬೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇವಳು ಕೂಡ ಅದಕ್ಕೆ ವಾಪಸ್ ಕಾಡಿಸ್ತಾ ಇದ್ಲು. ನಾವು ಅಲ್ಲಿಂದ ಮೂವ್ ಆಗೋವರೆಗೂ ಕೂಡ ಅದು ಆ ಥರ ಬೊಗಳ್ತಾನೆ ಇತ್ತು ನೋಡಿ. ಅಲ್ಲಿ ನಾವು ಒಂದು ಕಪ್ ಟೀನ ಕುಟ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಡೈರೆಕ್ಟ್ ಆಗಿ ಕಿಷ್ಕಿಂಧಕ್ಕೆ. ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಆ್ಯಂಡ್ ಇಲ್ಲಿಂದ ನಮಗೆ ಕಿಷ್ಕಿಂಧ ನಿಯರ್ ಬೈ ಹಂಪಿನೂ ಬರುತ್ತೆ, ಆ್ಯಂಡ್ ಅಂಜನಾದ್ರಿ ಬೆಟ್ಟ ಬರುತ್ತೆ, ಆನೆಗುಂದಿ ಎಲ್ಲ ಕೂಡ ನಿಯರ್ ಆಗುತ್ತೆ. ನಾವು ಹೋಗೋ ದಾರಿಲೂ ಕೂಡ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ. ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದೇ ಅಂಜನಾದ್ರಿ ಬೆಟ್ಟ. ನಾವು ಆ ಬೆಟ್ಟ ಎಲ್ಲ ಹತ್ತಕ್ಕೆ ಹೋಗ್ಲಿಲ್ಲ. ನಾವು ಕಿಷ್ಕಿಂಧಾಗೆ ಡೈರೆಕ್ಟ್ ಆಗಿ ಹೋದ್ವಿ. ಕಿಷ್ಕಿಂಧಕ್ಕೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಹೊರಗಡೆನೆ ನಾವು ವಾಟರ್ ಬಾಟಲ್, ಚಿಪ್ಸ್ ಪ್ಯಾಕೆಟ್ ಎಲ್ಲಾನು ತೊಗೊಂಡು ಹೋದ್ವಿ. ಯಾಕಂದರೆ ಒಳಗಡೆ 1 ರೂಪಿ 2 ರೂಪಿ ಎಕ್ಸ್ಟ್ರಾನೇ ಇರುತ್ತೆ ಅಲ್ಲಿ. ಹಾಗಾಗಿ ಅಲ್ಲೇನು ನಾವು ಏನೋ ತೊಗೊಳ್ಬೇಕಂತ ನಿಲ್ಸಿದ್ವಲ್ಲ ವಾಟರ್ ಬಾಟಲ್, ಅಲ್ಲಿ ಸ್ವಲ್ಪ ನೀರು ಹರಿಯೋ ಶಬ್ದ ಕೇಳಿಸ್ತಾ ಇತ್ತು ಅಂತ ಬಂದು ನೋಡಿದ್ವಿ. ಇಲ್ಲೊಂದು ಸಣ್ಣದಾಗಿ ಚಿಕ್ಕದಾಗಿ ವಾಟರ್ ಫಾಲ್ ಹರಿತಾ ಇತ್ತು. ಅಲ್ಲಿ ಅದೊಂದು ಸ್ವಲ್ಪ ಹೊತ್ತು ಅಲ್ಲಿ ನೋಡಿಕೊಂಡು ನಾವು ನೆಕ್ಸ್ಟ್ ಡೈರೆಕ್ಟ್ ಆಗಿ ಕಿಷ್ಕಿಂಧಕ್ಕೆ ಬಂದ್ವಿ. ಎಂಟ್ರೆನ್ಸ್ ಈ ಥರ ಇದೆ. ನಿಮಗೆ ರೈಟ್ ಸೈಡಲ್ಲಿ ಟಿಕೆಟ್ ಕೌಂಟ್ರ್ ಇದೆ, ಲೆಫ್ಟ್ ಸೈಡಲ್ಲಿ ನಿಮಗೆ ಎಂಟ್ರೆನ್ಸ್ ಇದೆ. ಸೊ ಹೀಗೆ ನಾನಿಲ್ಲಿ ಸ್ಕೂಲ್ ಡೇಸಲ್ಲಿ ಬಂದಾಗ ಅಷ್ಟೊಂದೇನು ರೆಸಾರ್ಟ್ಸ್ ಎಲ್ಲ ಏನೂ ಇರಲಿಲ್ಲ. ಇವಾಗಂತೂ ಫುಲ್ ಅಪ್ಡೇಟ್ ಆಗಿದೆ. ಈ ಒಂದು ಎಂಟ್ರೆನ್ಸ್ ಗೇಟ್ ಇದೆಯಲ್ಲ, ಇದ್ರ ಎದುರುಗಡೆನೆ ರೆಸಾರ್ಟ್ ಇದೆ. ರೆಸಾರ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಒಬ್ಬರಿಗೆ ಎಂಟ್ರಿ ಫ್ರೀ ಬಂದ್ಬಿಟ್ಟು 300, ಚಿಲ್ಡ್ರನ್ಸ್ಗೆ 275 ಇದೆ. ಒಳಗಡೆ ಹೋದ್ರೆ ಹೊರಗಡೆ ಬರಕ್ಕಿರುತ್ತಾ ಅಂತ. ಅವರು ನೀವೇನಾದ್ರೂ ತಿನ್ನಕ್ಕೇನಾದ್ರೂ ತಗೊಂಡು ಬಂದಿದ್ರೆ ಒಳಗಡೆ ಒಯ್ಬೇಡಿ, ತುಂಬಾ ಕೋತಿಗಳಿವೆ, ಹಾಗಾಗಿ ನೀವು ಕಾರಲ್ಲೇ ಇಟ್ಟೋಗಿ ಅಂತ. ನಾವು ಮಧ್ಯಾಹ್ನ ಬಾಕ್ಸಿಗೂ ಕೂಡ ತಗೊಂಡು ಬಂದಿದ್ವಿ. ನಾವು ಕಾರಲ್ಲೇ ಇಟ್ಟು ಬರೀ ಆಟ ಆಡಿದ್ಮೇಲೆ ಏನೇನೆಲ್ಲ ಬೇಕು ಸೊ ಅದನ್ನ ಲಗೇಜ್ ಅಷ್ಟೇ ತಗೊಂಡು ಒಳಗಡೆ ಹೋದ್ವಿ. ಒಳಗೆ ಹೋಗ್ತಾ ಇದ್ದಾಗೇನೆ ನಿಮಗೆ ಚಿಲ್ಡ್ರನ್ಸ್ಗೆ ಅಂತಾನೆ ಮಾಡಿರುವಂಥ ಒಂದಿಷ್ಟು ಗೇಮ್ಸ್ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ತಂಗಿ ಮತ್ತು ನಮ್ಮ ಮಾವನ ಮಗಳು ಇಬ್ಬರು ಹೋಗ್ತಾ ಇದ್ದಾಗೇನೆ ಆಟ ಆಡಲಿಕ್ಕೆ ಸ್ಟಾರ್ಟೇ ಮಾಡ್ಕೊಂಡ್ಬಿಟ್ರು ಸಣ್ಣ ಮಕ್ಕಳು. ಅಲ್ಲಿ ನಾವು ಮಾರ್ನಿಂಗ್ 11:30 ಎಲ್ಲ ಬಂದು ರೀಚ್ ಆಗಿದ್ವಿ. ಒಳಗಡೆ ಬರ್ತೀವಿ, ಯಾರೂ ಕೂಡ ಇಲ್ಲ. ನಾವೊಂದು 4 ಜನ ಒಬ್ಬರು ಫ್ಯಾಮಿಲಿ ಮೆಂಬರ್ಸ್ ಒಂದು 3 ಜನ ಏನೋ ಬಂದಿದ್ರು, ಅಷ್ಟೇ ಜನ ಇರೋದು. ನಾವು ಸ್ಕೂಲ್ ಡೇಸಲ್ಲಿ ಬಂದಾಗ ಫುಲ್ ರಶ್ ಇರ್ತಿತ್ತು. ಆದರೆ ನಾವು ಮಧ್ಯಾಹ್ನ ಮೇಲೆ ಬರ್ತಿದ್ವಿ ವಾಟರ್ ಪಾರ್ಕಿಗೆ. ಅಲ್ಲಿರೋರು ಒಬ್ರು ಹೇಳಿದ್ರು ಇನ್ಮೇಲಿಂದ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂತ. ಆ್ಯಂಡ್ ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಸುಮಾರು ಜನ ಹೋಳಿ ಹಬ್ಬ ಆಟ ಆಡಿ ಒಳಗಡೆ ಬರ್ತಾ ಇದ್ರು. ನಾವು ಹೋಳಿ ಆಡಿದ್ರೆ ಒಳಗಡೆ ಬಿಡಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಅಲೋ ಮಾಡಿದ್ರು. ಆದ್ರೆ ಇಲ್ಲ ಹರಿತಾ ಇದೆಲ್ಲ ನೀರು. ಇಲ್ಲಿ ಫಸ್ಟ್ ಅವರು ಸ್ನಾನ ಮಾಡ್ಕೊಂಡು ಆದ್ಮೇಲೆ ಮೇಲ್ಗಡೆ ಅವ್ರನ್ನ ಬಿಡ್ತಾ ಇದ್ರು. ಸೊ ಆ ತರ ಮಾಡಿದ್ರು. ಹೋಳಿ ಹಬ್ಬ ಆಡಿ ಬರೋರಿಗೂ ಕೂಡ ಇಲ್ಲಿ ಒಳಗಡೆ ಅಲೋ ಇದೆ. ಆದ್ರೆ ಬಣ್ಣ ಹಬ್ಬ ಆಟ ಆಡಿ ಬಂದಿರ್ತಾರಲ್ಲ ಅವರೇ ಭಾಳ ಜನ ಅದಾರ ಇಲ್ಲಿ. ಸೊ ಇಲ್ಲಿ ಜೋಕಾಲಿ ಕೂಡ ಇದೆ. ಬರ್ರಲ್ಲ ಸುತ್ತಮುತ್ತ ಈ ಥರ ಜೋಕಾಲಿ, ಸಣ್ಣ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲಾನು ಏನಿದೆ. ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ವಾಟರ್ ಪೂಲ್ ಆ್ಯಂಡ್ ವಾಟರ್ ಪಾರ್ಕ್, ಹರಿಯೋ ನೀರು ಏನಾದರೂ ಇದ್ದೇ ಇರ್ತಿತ್ತು. ತುಂಬಾ ಚೆನ್ನಾಗಿತ್ತು ಪ್ಲೇಸು. ಇದು ಪೂಲ್ ಅಂದರೆ ವಾಟರ್ ಪಾರ್ಕ್, ಮೇಲಿಂದ ಜರ್ದು ಬರಬೇಕು. ಬಟ್ ನನಗಲ್ಲಿ ತುಂಬ ಭಯ ಆಗ್ತಾಯಿತ್ತು. ಸ್ಕೂಲ್ ಡೇಸಲ್ಲೆಲ್ಲ ಹೋಗಿ ಆಟ ಆಡ್ತಿದ್ವಿ, ಬಟ್ ಇವಾಗ ಫುಲ್ ಭಯ ಆಗ್ತಾಯಿತ್ತು. ಸೊ ಹಾಗಾಗಿ ನಾವು ಹೋಗಲಿಲ್ಲ. ನಮ್ಮ ಮಾಮನ ಮಗಳಂದು ಮತ್ತು ಪ್ರೇಮ್ ಇಬ್ಬರೇ ಹೋಗಿ ಮೇಲಿಂದ ಜರಿತಾ ಇದ್ರು ಅವರು. ಬಟ್ ನಾನು ಒಂದೇ ಒಂದು ಟೈಮು ಟ್ರೈ ಮಾಡಿದೆ ಅಷ್ಟೇ, ಆಮೇಲೆ ವಾಪಸ್ ಹೋಗಲೇ ಇಲ್ಲ. ನಾವು ಇದು ಒಂದೇ ವಾಟರ್ ಪಾರ್ಕ್ ಇದೆ ಅಂತ ಇಲ್ಲಿ ಅಷ್ಟೇ ಆಟ ಆಡ್ತಾ ಇದ್ವಿ. ಬಟ್ ಇನ್ನೊಬ್ರು ಅಣ್ಣ ಬಂದು ಅಲ್ಲಿ ಇನ್ನೊಂದು ವಾಟರ್ ಪಾರ್ಕ್ ಇದೆ, ಹೋಗಿ ಅದು ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ವಿ. ನಿಜ ಹೇಳಬೇಕು ಅಂತಂದರೆ ಇದು ತುಂಬಾ ದೊಡ್ಡದಿತ್ತು, ಸ್ವಿಮ್ಮಿಂಗ್ ಪೂಲ್ ಥರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀರು ಕೂಡ ಜಾಸ್ತಿ ಆಯಿತು. ಆ್ಯಕ್ಚುಲಿ ನಾವು ಇಲ್ಲೇ ತುಂಬಾ ಎಂಜಾಯ್ ಮಾಡಿದ್ದು.
ನಾವು ನೀರಲ್ಲಿ ಫುಲ್ಲು ಮಸ್ತ್ ಮಜಾ ಮಾಡಿ ಆಟ ಆಡಿಕೊಂಡು ಇವಾಗ ರೆಡಿಯಾಗಿ ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು, ಊಟಕ್ಕೆ ಅಂತಲೇ ನಿಮ್ಮ ಕುಂದಿರ್ಲಿಕ್ಕೆ ಮತ್ತು ಊಟ ಮಾಡಲಿಕ್ಕೆ ಡೈನಿಂಗ್ ಟೇಬಲ್ ಥರ ಕಟ್ಟೆಯಿಂದನೇ ಕಟ್ಟಿದ್ದಾರೆ. ಇಲ್ಲಿ ಮತ್ತು ನನ್ನ ಹಿಂದ್ಗಡೆ ಒಂದಿದೆ ಆ್ಯಂಡ್ ಇಲ್ಲಿ ರೈಟ್ ಸೈಡ್ ಕೂಡ ಒಂದಿದೆ. ಸುಮಾರು 4ರಿಂದ 5 ಈ ಥರ ಸಿಟ್ಟಿಂಗ್ ಟೇಬಲ್ ಥರ ನಿಮಗೆ ಊಟ ಮಾಡಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಇದೆ. ಆ್ಯಂಡ್ ಇಲ್ಲಿ ಹರಿಯೋ ನೀರಿದೆ ಅಲ್ಲ, ಇಲ್ಲಿ ನೀವು ಕೈನೂ ತೊಳ್ಕೊಳ್ಬೋದು. ಬಾಕ್ಸ್ ಊಟ ಮಾಡಿದ್ಮೇಲೆ ಬಾಕ್ಸ್ ಎಲ್ಲ ತೊಳ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಒಳಗಡೆನೂ ಕೂಡ ಒಂದು ರೆಸ್ಟೋರೆಂಟ್ ಇದೆ, ಬಟ್ ಪ್ರೈಸ್ ರೇಂಜು ಹೈ ಇದೆ ಅಂತ ಅಂದ್ಕೊಳ್ತೀವಿ. ನಾವು ನೋಡ್ಲಿಕ್ಕೆ ಹೋಗಲಿಲ್ಲ, ಬಟ್ ಕೇಳ್ಪಟ್ಟ ಹಾಗೆ ಇಲ್ಲಿ ಪ್ರೈಸ್ ಹೈ ಇದೆ. ಯಾಕಂದರೆ ಇಲ್ಲಿ ಚಿಪ್ಸ್ ಪ್ಯಾಕೆಟ್, ವಾಟರ್ ಬಾಟಲ್ಲೇ ₹1 ₹2 ಎಕ್ಸ್ಟ್ರಾ ತೊಗೋತಾರೆ. ಅಂದರೆ ಫುಡ್ಡಿಗೂ ಕೂಡ ಎಕ್ಸ್ಟ್ರಾ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ನಾವು ಮನೆಯಿಂದ ಚಿತ್ರಾನ್ನ ತೊಗೊಂಡು ಬಂದಿದ್ವಿ, ಚೋಲ್ಮರಿ, ದಾಣಿ ಮತ್ತು ಹೊರಗಡೆಯಿಂದ ಚಿಪ್ಸ್ ಪ್ಯಾಕೆಟ್ನ ತೊಗೊಂಡು ಬಂದಿದ್ವಿ. ಇಲ್ಲಿ ನೀರು ಖಾಲಿಯಾಗಿತ್ತು ಕುಡಿಲಿಕ್ಕೆ ನೀರು ತೊಗೊಂಡು ಬರ್ಲಿಕ್ಕೆ ಹೋದಾಗ ಅದೇನೆಲ್ಲ ₹2 ಎಕ್ಸ್ಟ್ರಾ ಇತ್ತು ಬಾಟಲ್ಗೆ. ಸೊ ಹಾಗಾಗಿ ರೇಟ್ ಜಾಸ್ತಿನೇ ಇದೆ. ನಾವು ಊಟ ಮಾಡುವಾಗ ಕೋತಿಗಳು ಕಾಟ ಜಾಸ್ತಿ ಆಗೋಯ್ತು. ಬಡ ಊಟ ಮಾಡಿಕೊಂಡು ವಾಪಸ್ ಹೊರಗಡೆ ಹೋಗಿ ಲಗೇಜ್ನೆಲ್ಲ ಕಾರಲ್ಲಿ ಇಟ್ಟು ಇವಾಗ ನಾವು ಮತ್ತೆ ವಾಪಸ್ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನೂ ಅಲ್ಲಿ ಒಂದಿಷ್ಟು ಗೇಮ್ಸ್ ಇತ್ತು, ಚಿಲ್ಡ್ರನ್ಸ್ಗೆ ಅಂತ ಗೇಮ್ಸ್ ಇತ್ತು, ಅಡಲ್ಟ್ಸಿಗೂ ಅಂತ ಒಂದಿಷ್ಟು ಗೇಮ್ಸ್ ಇತ್ತು. ಸೊ ಆಟ ಆಡೋಣ ಅಂತ ಒಳಗಡೆ ಬಂದ್ವಿ. ಜಾರು ಬಂಡಿ, ಜೋಕಾಲಿ ಎಲ್ಲನೂ ಆಟ ಆಡೋಣ ಅಂತ ಬಂದ್ವಿ. ನಾವಲ್ಲಿ ಗೇಮ್ಸ್ ಆಡ್ತಾ ಇದ್ವಿ, ಜೋಕಾಲಿ, ಜಾರು ಬಂಡೆ ಎಲ್ಲ ಆಡ್ತಾ ಇದ್ವಿ. ಸಡನ್ ಆಗಿ ಒಂದಿಷ್ಟು ಜನ ಹೋಗಿ ಅಲ್ಲಿ ಒಂದಿಷ್ಟು ಜನ ಗುಂಪು ಸೇರಿದ್ರು. ಏನು ಅಂತ ನೋಡಿದ್ವಿ ಹೋಗಿ, ಅಲ್ಲಿ ಹಾವಿತ್ತು, ನೀರು ಹಾವಿತ್ತು. ಸೊ ನಾವು ಎಷ್ಟೇ ಹುಷಾರಾಗಿದ್ರು ಕಡಿಮೆನೇ. ನೋಡ್ತಾ ಇರ್ಬೋದು ಇಲ್ಲಿ ನೀರಲ್ಲಿ ಇಷ್ಟೇ ಸಣ್ಣದಾಗಿ ಹಾವು ಕಾಣಿಸ್ತಾ ಇದೆ. ನಾವು ಇಲ್ಲಿಂದ ವಾಪಸ್ ಹೊರಟ್ವಿ. ಇವಾಗ ನಾವು ಇಲ್ಲಿಂದ ನೆಕ್ಸ್ಟ್ ಹೋಗ್ತಾ ಇರೋದು ಸನ್ನಪುರ್ ಲೇಕ್ ಮತ್ತು ಆನೆಗುಂದಿಯಲ್ಲಿರುವಂತಹ ಬನಾನಾ ಫೈಬರ್ ವರ್ಕ್ಶಾಪ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಭಾಳ ದೂರ ಏನಿಲ್ಲ. ರೆಸಾರ್ಟಿಂದ ಸನ್ನಪುರ್ ಲೇಕ್ ಜಸ್ಟ್ 3.5 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಆಮೇಲೆ ಸನ್ನಪುರ್ ಲೇಕಿಂದ ಆನೆಗುಂದಿ 8 ಕಿಲೋಮೀಟರ್ ಎಷ್ಟೋ ಇತ್ತು, ನೆನಪಿಲ್ಲ. ನಾವಿಲ್ಲಿ 1.5 ಇಯರ್ ಬ್ಯಾಕ್ ಬಂದಾಗ ಇಲ್ಲಿ ಕಟ್ಟೆ ಕಾಣಿಸ್ತಾ ಇದ್ದಲ್ಲ, ಈ ಕಟ್ಟೆಗೆ ನೀರು ಶಿಮ್ಮಿ ಹೊರಗಡೆ ಬರ್ತಾ ಇತ್ತು, ಅಷ್ಟೊಂದು ನೀರಿತ್ತು. ಬಟ್ ಇದು ಸಮ್ಮರ್ ಅಲ್ಲ, ಸೊ ಹಾಗಾಗಿ ಅಷ್ಟೊಂದು ನೀರು ಇರಲಿಲ್ಲ. ಇಲ್ಲಿ ಸನ್ನಪುರ್ ಲೇಕ್ನ ನೋಡಿಕೊಂಡು ನಾವು ನೆಕ್ಸ್ಟು ಆನೆಗುಂದಿಗೆ ಬಂದ್ವಿ. ಇಲ್ಲಿ ನಿಮಗೆ ಲೊಕೇಶನ್ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ಆರೋ ಮಾರ್ಕಿಂದ ಸ್ಟ್ರೇಟ್ ಸ್ವಲ್ಪ ಒಳಗಡೆ ಆಗುತ್ತೆ ಈ ಒಂದು ವರ್ಕ್ಶಾಪು. ಇದನ್ನು ನಾನು ರೀಲ್ಸಲ್ಲಿ ನೋಡಿದೆ, ಎಷ್ಟೋ ಜನ ರೀಲ್ಸ್ನ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ವರ್ಕ್ಶಾಪ್ ಇದೆ, ಗ್ರಾಮೀಣ ಮಹಿಳೆಯರು ಇದನ್ನು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಬೋರ್ಡ್ ಕಾಣಿಸುತ್ತೆ ನಿಮಗೆ, ಬನಾನಾ ಫೈಬರ್ ವರ್ಕ್ಶಾಪ್ ಅಂತ. ಸೊ ಒಂದು ಹಳ್ಳಿ ಮನೆ ಥರ ಥೀಮ್ ಇದೆ ಎಂಟ್ರೆನ್ಸ್. ಒಳಗಡೆ ಹೋದ್ವಿ, ಎಷ್ಟು ಕ್ಯೂಟ್ ಆಗಿ ಕೀಚೈನ್ಸ್ ಇದ್ದು. ಇದು ಹನುಮಾನ್ ಕ್ಯೂಟ್ ಕೀಚೈನ್, ಇದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ಫೈಬರಿಂದ ಮಾಡಿರುವಂಥ ಬುಟ್ಟಿ ಆಗಿರ್ಬೋದು, ನೀರಿನ ಬಾಟ್ಲ್ ಇಡೋಕ್ಕೆ, ಮತ್ತು ಸೈಡ್ ಬ್ಯಾಗ್ಸ್, ಆಮೇಲೆ ಟೋಪಿ ಕೂಡ ಇತ್ತು. ಆ್ಯಂಡ್ ಸ್ಮಾಲ್ ಕೀಚೈನ್ಸ್ ಕೂಡ ಇತ್ತು. ಬಟ್ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಹೈ ರೇಂಜಲ್ಲಿ ಇದ್ವು. ಒಂದು ಕೀಚೈನ್ ಆದರೂ ನೋಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಒಂದು ಕೀಚೈನೇ $250 ಸಮಥಿಂಗ್ ಏನೋ ಇತ್ತು. ಸೊ ಹಾಗಾಗಿ ನಾವೇನೂ ತೊಗೊಳ್ಳಿಲ್ಲ. ನಾವು ಅಲ್ಲಿಂದ ವಾಪಸ್ ಹೊರಟ್ವಿ. ಹೋಗೋ ದಾರಿಲಿ ಕಲ್ಲಿಂದನೇ ಕೆತ್ತಿರುವಂಥ ಒಂದಿಷ್ಟು ಮೂರ್ತಿಗಳನ್ನು ರೋಡ್ ಸೈಡಲ್ಲಿ ಮಾರ್ತಾ ಇದ್ರು. ಇಲ್ಲಿ ಆ್ಯಕ್ಚುಲಿ ಕಡಿಮೆ ರೇಟು. ನನಗೊಂದು ಕುಟ್ಟಾಣಿ ಬೇಕಾಗಿತ್ತು. ಇಲ್ಲಿ ನೋಡಿದ್ನಲ್ಲ ಈ ಒಂದು ಕುಟ್ಟಾಣಿ, ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು ಒಂದು ಕುಟ್ಟಾಣಿನ ತಗೊಂಡೆ. $400 ಹೇಳಿದ್ರು ಅವರು. ನಾವು ಬಾರ್ಗೇನ್ ಮಾಡಿಬಿಟ್ಟು ಒಂದು $200 ಪರ್ಚೇಸ್ ಮಾಡಿದ್ವಿ. ತುಂಬಾನೇ ಕ್ಯೂಟ್ ಲಿಟಲ್ ಬುದ್ಧ ಮತ್ತು ಗಣಪತಿ, ಆಮೇಲೆ ಕಲ್ಲಿನ ರಥ, ಆ್ಯಂಡ್ ಧೂಪ ಇಡ್ಲಿಕ್ಕೆ, ದೀಪ ಇಡ್ಲಿಕ್ಕೆ, ಆ್ಯಂಡ್ ಉದ್ದಿನ ಕಡ್ಡಿ ಚುಚ್ಚಲಿಕ್ಕೆ ಸುಮಾರು ಕಲೆಕ್ಷನ್ಸೇ ಇದ್ವು ಇಲ್ಲಿ. ಇದು ಒಂದೇ ಅಂಗಡಿ ಅಲ್ಲ, ದಾರಿ ಉದ್ದಕ್ಕೂ ಒಂದು 5ರಿಂದ 6 ಅಂಗಡಿಗಳಿತ್ತು. ತಂಗಿ ಒಂದು ಕ್ಯೂಟ್ ಲಿಟಲ್ ಗಣಪನ ತಗೊಂಡ್ಲು, ತುಂಬಾನೇ ಚೆನ್ನಾಗಿತ್ತು. ಇದು $150 ಏನೋ ಹೇಳಿದ್ರು ಅವರು. $100 ಮಾಡಿ ತೊಗೊಂಡು ಬಂದ್ವಿ. ತುಂಬ ಬಿಸಿಲಿತ್ತು ಅಂತ ಒಂದು ಸೋಡಾನ ಕುಟ್ಕೊಂಡ್ವಿ. ಸೊ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.